ಚನ್ನ ಮೇಣ ಮೇಣ ಡಾಂಡು. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಮೇಡಮ್ ಫಿಲಮ್ ಹೇಗಿದೆ? ಮೂವಿ ಮಾತ್ರ ಸಕ್ಕತ್ತಾಗಿದೆ, ಚಿಂದಿಯಾಗಿದೆ. ಎಲ್ಲರೂ ಬಂದು ಥಿಯೇಟರ್ಲ್ಲೇ ನೋಡಬೇಕು. ನಮ್ಮ ಬಾಸ್ನ ಬೇರೆ ಥರನೇ ನೋಡ್ತೀರಾ. ಪಾರ್ಟ್ 2 ಮೇ ಬಿ ಗೊತ್ತಿಲ್ಲ, ಬಟ್ ಫಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ ಸಕ್ಕತ್ತಾಗಿದೆ. ಫ್ಯಾಮಿಲಿ ಪ್ರತಿಯೊಬ್ರು ನೋಡಬೇಕು. ಎಲ್ಲ ಸಕ್ಕತ್ತಾಗಿದೆ. ಫೈಟಿಂಗ್ ಸೂಪರ್, ಸಾಂಗ್ ಸೂಪರ್, ಸ್ಟೋರಿ ಅಂತೂ ಸೂಪರ್ ಸೂಪರ್ 100 ಪಕ್ಕ. ಜೈ ಡಿ ಬಾಸ್. ಸೂಪರ್ ಸೂಪರ್ ಫಿಲಮ್ ಹೇಗಿದೆ? ಸೂಪರ್ ಆಗಿದೆ ನಮ್ಮ ಬಾಸ್. ಜೈ ಡಿ ಬಾಸ್. ಡಿ ಬಾಸ್ ಗೆ ಜೈ. ಬಾಸ್ ಬಾಸ್ ಸೂಪರ್ ಆಯ್ತಣ್ಣ ಫಿಲಂ 100 ಪಕ್ಕ. ಡಿ ಬಾಸ್. ಬ್ರೋ ಹೇಗಿದೆ ಫಿಲಮ್? ಚೆನ್ನಾಗಿದೆ ಬ್ರೋ ಫಿಲಮ್ ಹೇಗಿದೆ? ಚೆನ್ನಾಗಿದೆ ಸರ್. ಬ್ರೋ ಫಿಲಮ್ ಹೇಗಿದೆ? ನೋಡಬಹುದು ಬ್ರೋ ಅನ್ಸದೆ. ಬ್ರೋ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಸೂಪರ್ ಸೂಪರ್. ಬ್ರೋ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಸೂಪರ್ ಸೂಪರ್. ಸಾಂಗ್ ಎಲ್ಲ ಚೆನ್ನಾಗಿದೆಯಾ? ಬ್ರೋ ಫೈಟಿಂಗ್ ಎಲ್ಲ ಹೇಗಿದೆ? ಸೂಪರ್ ಆಗಿದೆ. ಫ್ಯಾಮಿಲಿ ಎಲ್ಲ ನೋಡಬಹುದು ಬಂದು. ನೋಡಬಹುದು. ಬ್ರೋ ಫಿಲಮ್ ಹೇಗಿದೆ? ದರ್ಶನ್ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಸೂಪರ್ ಇದೆ. ಚೆನ್ನಾಗಿದೆ ಚೆನ್ನಾಗಿದೆ. ಹೆಂಗ್ ಆಕ್ಟ್ ಮಾಡಿದ್ದಾರೆ? ಆಕ್ಟಿಂಗ್ ನಾರ್ಮಲ್ ಸೂಪರ್ ಆಗಿದೆ. ಸಾಂಗ್ ಎಲ್ಲ ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ಅಂತದೇನು ಏನು ಅಡಲ್ಟ್ ಏನಿಲ್ಲ. ಚೆನ್ನಾಗಿದೆ. ಬ್ರೋ ಹೇಗಿದೆ ಫಿಲಮ್? ಚೆನ್ನಾಗಿದೆ ಸರ್. ಬ್ರೋ ಫಿಲಮ್ ಸರ್ ಹೇಗಿದೆ? ಸೂಪರ್ ಆಗಿದೆ ಸರ್. ಬ್ರೋ ಫಿಲಮ್ ಹೇಗಿದೆ? ಸೂಪರ್. ನಾನೇ ಪರವಾಗಿಲ್ಲ, ನೋಡ್ಬೋದು. ಏನ್ರಿ ಮೀಡಿಯಾ? ಚೆನ್ನಾಗಿದೆ. ಬಾಸ್ ಆಕ್ಟಿಂಗ್ ಸೂಪರ್. ಧನುಷ ಡೆವಿಲ ಬಂದು ನೋಡಿ. ಜೈ ಡಿ ಬಾಸ್. ಸೂಪರ್, ತುಂಬಾ ಸೂಪರ್ ಆಗಿದೆ. 100 ಡೇಸ್ ಪಕ್ಕ ಸೂಪರ್. ಬ್ರೋ ಫಿಲಮ್ ಹೇಗಿದೆ? ಸೂಪರ್. 100 ಡೇಸ್ ಪಕ್ಕನಾ? ಪಕ್ಕ ಪಕ್ಕ. ಸೂಪರ್. ಬ್ರೋ ಫಿಲಮ್ ಹೇಗಿದೆ? ಸೂಪರ್ 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 ಆಗಿದೆ. ಸೂಪರ್ ಸೂಪರ್ ಆಗಿದೆ. ಹೆಂಗ್ ಆಕ್ಟ್ ಮಾಡಿದ್ದಾರೆ? ಸೂಪರ್ ಆಗಿದೆ. ಹೆಂಗ್ ಆಕ್ಟ್ ಮಾಡಿದ್ದಾರೆ? ಸೂಪರ್. ಬ್ರೋ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಬ್ರೋ ಫಿಲಮ್ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಜೈ ಡಿ ಬಾಸ್. ಸೂಪರ್ ಆಗಿದೆ ಮೂವಿ. ಸೂಪರ್. ಪಾರ್ಟ್ ಏನಾದ್ರು ಬರ್ತಾ ಸರ್ ಫಿಲಮ್? ಸೂಪರ್ 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 ಬ್ರೋ. ಸೂಪರ್ ಸೂಪರ್ ಸೂಪರ್. ಹೇಗಿದೆ ಫಿಲಮ್? ಸರ್ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಇದೆ. ಸೂಪರ್. ಎಲ್ಲ ಬಂದು ನೋಡಿ. ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ. ಮೇಡಮ್ ಫಿಲಮ್ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್. ಬ್ರದರ್ ಫಿಲಮ್ ಹೇಗಿದೆ? ಬ್ರದರ್ ಫಿಲಮ್ ಹೇಗಿದೆ? ಸೂಪರ್ ಫಿಲಂ ಸೂಪರ್ ಆಗಿದೆ ಸರ್ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಏನ್ರಿ ಮೀಡಿಯಾ? ಜೈ ಡಿ ಬಾಸ್. ಜೈ ಡಿ ಬಾಸ್. ಫಿಲಮ್ ಹೇಗಿದೆ? ಅಣ್ಣ ಸೂಪರ್ ಅಣ್ಣ. ಜೈ ಡಿ ಬಾಸ್. ಫಿಲಮ್ ಹೇಗಿದೆ? ಬ್ರದರ್ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಬ್ರದರ್ ಹೆಂಗ್ ಆಕ್ಟ್ ಮಾಡಿದ್ದಾರೆ? ಸೂಪರ್ ಸೂಪರ್ ಆಗಿದೆ. ಬ್ರದರ್ ಫಿಲಮ್ ಹೇಗಿದೆ? ಹೇಳಿ ಬಾಸ್, ಹೇಗಿತ್ತು ಫಿಲ್ಮ್? ಸರ್ ಮೂವಿ ಬಂದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಡೆವಿಲ್ ಮೂವಿ. ಕರ್ನಾಟಕದಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಮೂವಿಲಿ ನೀವು ಸ್ಕ್ರೀನ್ ಪ್ಲೇನ ಅಬ್ಸರ್ವ್ ಮಾಡ್ಬೋದು. ಇದರಲ್ಲಿ ಅಭಿಮಾನಿಗಳು ಬರ್ಬೋದು, ಜೈಕಾರಕ್ಕೆ ಹೋಗ್ಬೋದು. ಬಟ್ ಈ ಮೂವಿ ಕಥೆನ ಒಂದು ಅಬ್ಸರ್ವ್ ಮಾಡಿ, ದರ್ಶನ್ ಸರ್ ಅವರ ನಿಜವಾದ ಜೀವನಕ್ಕೆ ಎಷ್ಟು ಅವಲಂಬಿತವಾಗಿದೆ. ಏನಕ್ಕೆ ಅಂತಂದರೆ, ಇವತ್ತು ದರ್ಶನ್ ಸರ್ ಅವರು ಯಾವುದೋ ಒಂದು ಹೆಣ್ಣಿಗೋಸ್ಕರನೋ ಅಥವಾ ಏನೋ ಅವರು ಸಂಬಂಧಕ್ಕೋಸ್ಕರ ಇವತ್ತು ಜೈಲಲ್ಲಿದ್ದಾರೆ. ಬಟ್ ಈ ಮೂವಿನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ದರ್ಶನ್ ಅವರ ನಿಜವಾದ ಕಥೆಯನ್ನೇ ತೊಗೊಂಡು, ಅಂದರೆ ಇಷ್ಟು ವರ್ಷ ಅವರು ಏನೋ ನಂದೇ ಆದಂಥ ಒಂದು ಅಹಮ್ಮಲ್ಲಿದ್ದರು. ನಾನೊಬ್ಬ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿನೇ ಆಗಿರ್ಬೋದು. ಬಟ್ ಸ್ಕ್ರೀನ್ ಪ್ಲೇನ ನೋಡಬೇಕಾದ್ರೆ ತಮ್ಮ ಜೀವನದಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ, ಇಷ್ಟು ದಿನ ಅವ್ರು ನಡ್ಕೊಂಡಿದ್ದಂಥ ನಡವಳಿಕೆ ಡೆವಿಲ್ ಕ್ಯಾರೆಕ್ಟರ್ ಆಗಿದ್ದರೆ, ಇವತ್ತೇನು ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಇದೆ. ಅಂದರೆ ಇವತ್ತು ಜನಗಳಿಗೆ ಒಳ್ಳೇದು ಮಾಡಬೇಕು, ನಾನು ಜನಗಳಿಗೋಸ್ಕರ ಇದ್ದೀನಿ, ನಾನು ಜನಗಳಿಗೋಸ್ಕರ ಬದುಕ್ತಾ ಇದ್ದೀನಿ ಅಂತ ಏನು ಅಂದ್ಕೊಂಡಿದ್ರು ಅದನ್ನು ಈ ಮೂವಿಲಿ ತೋರಿಸಿದ್ದಾರೆ. ದಯವಿಟ್ಟು ದರ್ಶನ್ ಸರ್ ಅಭಿಮಾನಿಗಳೆಲ್ಲ ಈ ಮೂವಿನ ನಾನು ಅವ್ರ ಅಭಿಮಾನಿ ಅಂತ ನೋಡೋದು ಬದಲು ಇದು ದರ್ಶನ್ ಸರ್ ಅವರ ಒಂದು ಡಾಕ್ಯುಮೆಂಟ್ರಿ ಅಂತ ನೋಡೋದ್ರಲ್ಲಿ ಅರ್ಥ ಇದೆ ತುಂಬ. ಏನಕ್ಕೆ ಅಂತಂದರೆ, ನೀವೆಲ್ಲರೂ ಅಭಿಮಾನಿಗಳು ಇವತ್ತು ಬರ್ಬೋದು, ಇವತ್ತು ನೋಡ್ತಾ ಇರ್ಬೋದು, ನೀವೆಲ್ಲ ತುಂಬ ಜೋರಾಗಿ ಕೂಗಾಡ್ತಾ ಇದ್ದಾರೆ, ನಾನು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಮೂವಿನ ಒಂದು ಡೀಪಾಗಿ ಕೂತ್ಕೊಂಡು ನೋಡಿದ್ರೆ ದರ್ಶನ್ ಸರ್ ಅವರ ನಿಜವಾದ ಜೀವನದ ಕಥೆನೇ ಇದು. ಬಟ್ ಇನ್ನೊಂದು ಕತೆ ಅರ್ಥ ಮಾಡ್ಕೊಳ್ಳಿ, ಈ ಮೂವಿಲಿ ಯಾವ ಥರ ಬಂದು ಒಂದು ಪ್ರಮಾಣ ವಚನ ತಗೊಳ್ತಾರೆ ಅಂದರೆ, ನಾನೊಬ್ಬ ಸೆಲೆಬ್ರಿಟಿ, ಅಂದರೆ ನಾನೊಬ್ಬ ಫಿಲ್ಮ್ ಸ್ಟಾರ್ ಅಂತ ಏನು ಈ ಮೂವಿಲಿ ತೋರಿಸಿದ್ದಾರೆ. ಅವ್ರು ನನ್ನ ಜನಗಳ ಹತ್ರ ನಾನು ಜೈಕಾರ ಕೂಗಿಸ್ಕೋಬೇಕು. ಆದರೆ ನಿಜವಾದ ಜೀವನದಲ್ಲಿ ಅವ್ರಿಗೆ ಜೈಲಿಂದ ಹೊರಗಡೆ ಬಂದರೆ ನಿಜವಾಗ್ಲೂ ಕೂಡ ಈ ಫಿಲಮಲ್ಲಿ ಏನು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಪ್ರಮಾಣ ವಚನ ಅನ್ನೋದನ್ನು ತಗೊಳ್ತಾರೆ. ನೆಕ್ಸ್ಟು ತಮ್ಮ ನಿಜವಾದ ಜೀವನದಲ್ಲೂ ಕೂಡ ಹೊರಗಡೆ ಬಂದವರು ಪ್ರಮಾಣ ವಚನ ತಗೊಳ್ಳೋದೆ ಅಂತೂ ತುಂಬಾ ಗ್ಯಾರಂಟಿ. ಯಾಕೆ ಅಂದರೆ ಅವರು ನೆಕ್ಸ್ಟು ಫಿಲಮ್ ಲ್ಯಾಂಡಲ್ಲಿ ಇರಲ್ಲ, ನಮ್ಮನ್ನೆಲ್ಲ ಅಂತ. ಅಂದರೆ ಆ ಮೂವಿಲಿ ಒಂದು ಹೇಳ್ತಾರೆ, ಪವರ್ ಅನ್ನೋದೊಂದು ಬೇಕು ಅಂತ. ದರ್ಶನ್ ಸರ್ ಜೊತೆ ಇಷ್ಟು ದಿನ ಇದ್ದಿದ್ದು ಪವರ್ಗಳು ಅಂತ ಅಂದರೆ ಅವ್ರ ಅಭಿಮಾನಿಗಳು. ಆದರೆ ನೆಕ್ಸ್ಟು ನಿಜವಾದ ಜೀವನದಲ್ಲಿ ಅವ್ರ ಕೈಗೆ ಒಂದು ಪವರ್ ಬರುತ್ತೆ, ನಮ್ಮನ್ನೆಲ್ಲ ಆಳ್ವಿಕೆ ಮಾಡೋವಂಥ ಒಬ್ಬರು ಸೆಲೆಬ್ರಿಟಿನೂ ಆಗ್ತಾರೆ, ಸ್ಟಾರು ಕೂಡ ಅವರೇ. ಜೈ ಚಾಲೆಂಜಿಂಗ್ ಸ್ಟಾರ್. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಕನ್ನಡ ಚಿತ್ರರಂಗದಲ್ಲಿ ಭಾಳ ದಿನಗಳ ನಂತರ ಒಂದೊಳ್ಳೆ ಚಿತ್ರ ಬಂದಿದೆ.
ನಾನು ಕನ್ನಡಿಗರೆಲ್ಲರಿಗೂ ಮನವಿ ಮಾಡೋದೇನಪ್ಪ ಅಂತ ಅಂದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಕನ್ನಡ ಚಿತ್ರವನ್ನು ತಾವೆಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಬಂದು ನೋಡೋದ್ರ ಮುಖಾಂತರ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲ ವಾಹಿನಿಯ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಹೇಗೆ ದರ್ಶನ್ ಆಕ್ಟಿಂಗ್ ಹೇಗಿದೆ, ದರ್ಶನ್ ಸ್ಕ್ರೀನ್ ಪ್ಲೇ ಹೇಗಿದೆ, ಸರ್ ಕಥೆ ಹೇಗಿದೆ, ಕತೆ ಏನು ಹೇಳುತ್ತೆ? ಸರ್ ದರ್ಶನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಹೇಳೋಂಥದ್ದೇನಿಲ್ಲ. ತಮ್ಮೆಲ್ಲರೂ ಕೂಡ ಕನ್ನಡ ಜನತೆ ಎಲ್ರಿಗೂ ಕೂಡ ಗೊತ್ತಿರುವಂಗೆ ಭಾಳ ವಿಶಿಷ್ಟವಾದಂಥ ನಟರು. ಈ ಚಿತ್ರದಲ್ಲಿ ಇಂದಿನ ಚಿತ್ರಗಳಿಗೆ ಹೋಲಿಸಿದರೆ ಭಾಳ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಟೋಟಲಿ ಇಡೀ ಸಿನಿಮಾನೇ ಕೂಡ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ನನಗೆ ಭಾಳ ಖುಷಿ ಕೊಟ್ಟಿದ್ದೇನಪ್ಪ ಅಂತಂದರೆ ಚಿಕ್ಕ ಚಿಕ್ಕ ಕಲಾವಿದರನ್ನೆಲ್ಲ ಗುರುತಿಸಿ ಈ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಚಿತ್ರದ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ನಾಯಕ ನಟ ಹಾಗೂ ಇಡೀ ಚಿತ್ರತಂಡಕ್ಕೆ ನಾನು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹು ನಿರೀಕ್ಷಿತ ಚಿತ್ರ ಸರ್, ಹೇಗೆ ಸಕ್ಸಸ್ ಆಗುತ್ತೆ ಅಂತ? ಖಂಡಿತವಾಗ್ಲೂ ಏನು ಈ ಚಿತ್ರದ ಮೇಲೆ ನಿರೀಕ್ಷೆ ಇತ್ತು, ಆ ನಿರೀಕ್ಷೆಯನ್ನು ಖಂಡಿತವಾಗ್ಲೂ ಚಿತ್ರ ಉಳಿಸ್ಕೊಂಡಿದೆ. ಈ ಒಂದು ಮೊದಲ ಫ್ಯಾನ್ ಶೋದಲ್ಲೇ ನಾನು ಚಿತ್ರವನ್ನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ನೋಡಿ ಭಾಳ ಆನಂದಪಟ್ಟಿದ್ದೀನಿ. ಇಡೀ ಕನ್ನಡ ಜನತೆ, ನಮ್ಮ ರಾಜ್ಯದ ಜನತೆ ಈ ಒಂದು ಡೆವಿಲ್ ಚಿತ್ರವನ್ನು ಒಪ್ಕೊಳ್ತಾರೆ. ಈ ಚಿತ್ರವನ್ನು ಮೆಚ್ಚಿಕೊಂಡು ಈ ಚಿತ್ರದ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತೇಳಿ ನನಗೆ ಒಂದು ನಂಬಿಕೆ ಇದೆ. ಇವತ್ತು ನಾವು ಮನೇಲಿ ಸಾಕುವಂಥ ನಾಯಿ ಕೂಡ ತಪ್ಪು ಮಾಡುತ್ತೆ, ಓಕೆನಾ? ನಾಯಿ ತಪ್ಪು ಮಾಡಿಬಿಡ್ತು ಅಂತ ಅಂದ್ಬಿಟ್ಟು ನಾವು ತಗೊಂಡೋಗ್ಬಿಟ್ಟು ಹೊರಗಡೆ ನಾವೇನು ಕೊಲೆ ಮಾಡಿ ಬಿಸಾಕಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾರೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತದಲ್ಲಾಗಿರ್ಬೋದು ಸಂವಿಧಾನ ಅನ್ನೋದು ಇದೆ. ಅದಕ್ಕೋಸ್ಕರನೇ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ನಮ್ಮ ದರ್ಶನ್ ಸರ್ ಅವರು ಒಳಗಡೆ ಇರೋದು, ಓಕೆನಾ? ಹಂಗಾಗಿ ಯಾರೇ ಆಗಿರಲಿ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವರೇ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವರೇ ನಾನು ಸಾಚ ಅಂತ ಒಪ್ಕೊಂಡಿಲ್ಲ. ಬಟ್ ಈ ಮೂವಿನ ಒಂದು ಸರಿ ಅಬ್ಸರ್ವ್ ಮಾಡಿ. ಎಲ್ಲರೂ ಇವತ್ತು ದರ್ಶನ್ ಸರ್ ಆ್ಯಕ್ಟಿಂಗ್ ನೋಡಿ ಖುಷಿ ಪಡ್ಬೋದು, ಅವ್ರ ಫೈಟ್ ನೋಡಿ ಎಂಜಾಯ್ ಮಾಡ್ಬೋದು, ಅವ್ರ ಸಾಂಗ್ ನೋಡ್ಬಿಟ್ಟು ಕುಣಿಬೋದು. ಬಟ್ ಅವ್ರು ನಿಜವಾದ ಜೀವನವನ್ನೇ ಕತೆ ಮಾಡಿದ್ದಾರೆ ಡೆವಿಲ್ ಮೂವಿನ. ದಯವಿಟ್ಟು ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಸರ್ನ ಒಬ್ಬರು ಸ್ಟಾರಾಗಿ ನೋಡಿದ್ದೀರಾ, ಬಟ್ ಆ ಫಿಲ್ಮಲ್ಲಿ ಲಾಸ್ಟಿಗೆ ಅವರು ಒಂದು ಸಂದೇಶ ಅನ್ನೋದನ್ನು ಕೊಟ್ಟಿದ್ದಾರೆ. ನನ್ನ ಒಳಗಡೆ ಒಬ್ಬ ಡೆವಿಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಇತ್ತು, ಅದನ್ನು ಸಾಯಿಸ್ಕೊಂಡಿದ್ದಾರೆ. ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ನೆಕ್ಸ್ಟ್ ಆಚೆ ಬರುತ್ತೆ, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ಅರ್ಥ ಆಗಿದೆ ದರ್ಶನ್ಗೆ ಸರ್ ದರ್ಶನ್ ಸರ್ ಅವ್ರಿಗೆ ಅದೇ ನಾನು ಹೇಳ್ತಾ ಇಲ್ವಾ, ಇಂಟ್ರೋಲ್ ಗಂಟ ಅವ್ರು ಡೆವಿಲ್ ಆಗಿದ್ರು, ಇಂಟ್ರೋಲ್ ಆದ್ಮೇಲೆ ಅವ್ರು ಕೃಷ್ಣ ಆಗಿದ್ದಾರೆ. ಒಟ್ಟಾರೆ ಲೈಫಲ್ಲಿ ಅವ್ರಿಗೆ ಅರ್ಥ ಆಗಿದೆ. ಹೊರಗಡೆ ಬಂದಾದ್ಮೇಲೆ ಅವ್ರು ಇನ್ನೊಂದೇ ಒಂದು ಮೂವಿಲಿ ಬ್ಯಾಲೆನ್ಸ್ ಇರೋ ಥರ ಅಂದರೆ ಅವ್ರು ನೆಕ್ಸ್ಟ್ ಪ್ರಮಾಣ ವಚನ ತಗೊಳ್ಳದೆ ಅಂತೂ 100ಗೆ 200% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಅಭಿಮಾನಿಗಳೆಲ್ಲರೂ ಫಿಲಮ್ ಅಂತ ನೋಡಬೇಡಿ, ದರ್ಶನ್ ಅವರ ನಿಜ ಜೀವನದ ಡಾಕ್ಯುಮೆಂಟ್ರಿ ಥರ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಅವ್ರ ಬಗ್ಗೆ ಒಂದು ಡೈಲಾಗ್ ಹೇಳ್ಬೇಕಂತಿದ್ದೀನಿ. ಒಂದು ಡೈಲಾಗ್ ಹೇಳ್ಬಿಡ್ಲಾ? ಕದನದೌಳ್ ಕಲಿದಾಸನ ಕೆಣಕ್ಕೆ ಉಳಿದವರಿಲ್ಲ. ಪವಲಕ್ಕಿ ಕಾಂಚನ ಮೀಣ ಡಾಂಡು. ಸೂರ್ಯಂಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ.